ವೀಣಾ, ಎಲ್ಲ ಬೇಗ ತಗೊಂಡ್ ಬಾಮ್ಮ. ತಂದೆ ಅತ್ತೆ. ಮಳೆ ಬರುತ್ತೆ ಅನ್ಸುತ್ತೆ, ಬೇಗ ಹೋಗುದ್ ಬಿಡೋಣ ಬಾ. ಅತ್ತೆ ಕೊಡ್ರಿ, ನಾನು ತೊಳಿದೀನಿ. ಅಯ್ಯೋ ಚೆಲ್ವಿ, ನಿನ್ಗೆ ಯಾಕಮ್ಮ ಇದೆಲ್ಲ? ಚಲ್ವಿ, ನೀನ್ ಇವಾಗ ತಾನೇ ಈ ಮನೆಗೆ ಹೊಸದಾಗಿ ಬಂದಿದೀಯಾ, ಈಗಲೇ ಮನೆ ಕೆಲಸ ಎಲ್ಲ ಯಾಕೆ ಮಾಡ್ಬೇಕು ಹೇಳು? ನಿಂದು ಅಂತ ಏನಾದ್ರೂ ಕೆಲಸ ಇದ್ರೆ ನೀನ್ ಮಾಡ್ಕೊ, ಇದನ್ನೆಲ್ಲ ನಾವು ಮಾಡ್ತೀವಿ. ಅಯ್ಯ, ಅದ್ ಹೆಂಗಾಯ್ತದಕ್ಕ? ನೀವು ಕೆಲಸ ಮಾಡುವಾಗ ನಾನು ಸುಮ್ಮನೆ ಕುತ್ಕೊಂಡ್ರೆ ಅದೇನ್ ಚೆನ್ನಾಗಿರ್ತದೆ? ನಮ್ಮ ಮನೆ ನಮ್ಮ ಕೆಲಸ ಅನ್ಕೊಂಡ್ರೆ ತಾನೇ ನಾವೆಲ್ಲ ಒಂದು ಅನ್ಸೋದು. ಕೊಡಿ ಅಕ್ಕ, ಆ ಬಟ್ಟೆನೂ ಕೊಡ್ರಿ, ಇಲ್ಲಿ ಒಗ್ದಾಕ್ತೀನಿ. ಚೆಲ್ವಿ, ಬಟ್ಟೆನ ನಾವು ಒಗಿತೀವಿ, ನೀನ್ ಈ ಪಾತ್ರೆ ತೊಳೆದ್ರೆ ಸಾಕಮ್ಮ. ಅಯ್ಯ ಅತ್ತೆ, ನಂಗೆ ಈ ಮನೆ ಕೆಲಸ ಮಾಡೋದು, ಮನೆ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ಅಂದ್ರೆ ಸ್ಯಾನೆ ಖುಷಿ. ಚಲ್ವಿ, ನೀನ್ ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕು ತಾನೆ, ಮನೆ ಕೆಲಸ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ನಿನ್ಗೆ ಹೊತ್ತಾಗಲ್ವಾ? ನೀನ್ ಹೋಗು. ಅಕ್ಕ, ನಮ್ಮ ಯಜಮಾನ್ ಹೋಗವ್ರೆ, ಅದು ಅಲ್ದೆ ಅವ್ವ ಅವಳೆ, ಆ ಇಬ್ರು ಸೇರ್ಕೊಂಡು ಅಂಗಡಿ ನೋಡ್ಕೋತಾರೆ. ನಾನು ಮನೆ ಕೆಲಸ ಒಂಚೂರು ಮಾಡ್ಬಿಟ್ಟು ಆಮೇಲೆ ಹೋಯ್ತೀನಿ. ನಿಮ್ಮಲ್ಲಿ ನಾನು ಒಬ್ಳಾಗಿ ಎಲ್ಲ ಸೇರ್ಕೊಂಡು ಮಾಡಿದ್ರೆ ನಂಗಿನ್ನ ಖುಷಿ ಆಯ್ತದೆ. ಚೆಲ್ವಿ, ನೀನ್ ಇದೆಲ್ಲ ಮಾಡ್ಲಿಲ್ವಲ್ಲ ಅಂತ ನಾವೇನು ಅನ್ಕೊಳಲ್ಲಮ್ಮ. ನೀನು ವೆಂಕಿ ಖುಷಿಯಾಗಿದ್ರೆ ನಮ್ಗಷ್ಟೇ ಸಾಕಮ್ಮ. ನಾನು ಅವರು ಖುಷಿಯಾಗಿರ್ಬೇಕು ಅಂದ್ರೆ ನಾವೆಲ್ಲರೂ ಖುಷಿಯಾಗಿರ್ಬೇಕು ಅಲ್ವೇ? ನಮ್ಮನೆ ಅನ್ಕೊಂಡ್ಮೇಲೆ ಎಲ್ಲನೂ ನನ್ನ ಕೆಲಸನೇ. ಕೊಡಿ ನೀವು. ಚೆನ್ನಪ್ಪ, ನಮಸ್ಕಾರ. ನಮಸ್ಕಾರ ಸಿನಣ್ಣ. ಸ್ವೀಟ್ ತಗೋ. ಸ್ವೀಟು? ಏನ್ ಸಿನಣ್ಣ ಸ್ವೀಟ್ ಕೊಡ್ತಾ ಇದೆಯಲ್ಲ, ಏನಾದ್ರು ವಿಶೇಷನಾ? ಮನೆಯಲ್ಲಿ ಮೊಮ್ಮಗನೋ ಮೊಮ್ಮಗಳು ಬರೋ ಸುದ್ದಿನಾ? ಹಾಗೆಲ್ಲ ಏನಿಲ್ಲಪ್ಪ. ಮತ್ತೆ ಲಾಟ್ರಿ ಹೊಡಿತಾ? ನೀನ್ ಒಳ್ಳೆ ಮಾತು, ನಮ್ಮ ರಾಜ್ಯದಲ್ಲಿ ಲಾಟ್ರಿನೇ ಇಲ್ಲ, ಇನ್ನು ಹೊಡೆಯೋದಲ್ಲಿಂದ ಬಂತು. ಮತ್ತೆ ಸ್ವೀಟ್ ಯಾಕೆ ಕೊಡ್ತಾ ಇದೀಯಾ? ಅದು ನನ್ನ ಮಗನ ಮದ್ವೆ ಆಯ್ತು. ಮಗನ ಮದ್ವೆನಾ? ಅಲ್ಲ, ಇಬ್ಬರು ಮಕ್ಕಳದು ಮದ್ವೆ ಆಗಿದೆಯಲ್ಲ, ಯಾರಾದ್ರೂ ಎರಡನೇ ಮದ್ವೆ ಆದ್ರೂ ಹೇಗೆ? ಅಯ್ಯೋ ಸದ್ಯ ಇನ್ನು ಹಂಗೆಲ್ಲ ಏನು ಇಲ್ಲಪ್ಪ. ನಮ್ ಬೆಂಕಿ ಇದ್ನಲ್ಲ, ಅವನ್ ಮದ್ವೆ ಆಯ್ತು. ಬೆಂಕಿ ಕಿವಿ ಕೇಸಲ್ಲ, ಮಾತ್ ಬರಲ್ಲ, ಅವನ್ ತಾನೇ? ಹೌದು, ಅವಂದೇ. ಹಾಗಾದ್ರೆ ನೀನ್ ನನಗೆ ಇನ್ನೊಂದು ಸ್ವೀಟ್ ಕೊಡ್ಲೇಬೇಕು. ಒಂದೇನು ಅರ್ಧ ಕೆಜಿನೇ ತಂದಿದ್ದೀ ನಿನಗೆ ಅಂತ. ಚೆನ್ನಪ್ಪ, ಯಾವ ಋಣಾನ ಸಂಬಂಧನೋ ಏನೋ, ನಮ್ ಬೆಂಕಿ ನಮ್ಮ ಮನೆಗೆ ಬಂದ್ಮೇಲೆ ಅವತ್ತಿಂದ ಇವತ್ತಿನ ತನಕ ನಮಗೆ ಒಳ್ಳೇದೇ ಆಗ್ತಾ ಇದೆ. ಹಾಗಾಗಿ ಅವನ ಮೇಲೆ ಒಂಥರ ಏನೋ ವಿಶೇಷವಾದ ಪ್ರೀತಿ. ಅವನು ಹೇಗ್ ಸಿಕ್ತ? ಅವನು ನಮ್ಮೂರವನೇ. ಅವರಪ್ಪ ನಾನು ಒಳ್ಳೆ ಸ್ನೇಹಿತ. ಏನೋ ಒಂದು ವಿಷಯಗಳಿಗೆ ಅಪ್ಪ ಅಮ್ಮ ಇಬ್ಬರು ತೀರ್ಕೊಂಡ್ರೆ, ಇವನಿನ್ನೂ ಚಿಕ್ಕವನು, ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಅವ್ರ ಸಂಬಂಧಿಕರು ತಗೊಂಡೋಗಿ ವೆಂಕಿನ ಒಂದು ಅನಾಥಾಶ್ರಮಕ್ಕೆ ಸೇರಿಸ್ಬಿಟ್ರು. ನಾವು ಮದುವೆ ಆಗಿ 4-5 ವರ್ಷ ಆದರೂ ನಮ್ಮ ಮಕ್ಕಳಾಗಲಿಲ್ಲ. ಅನಾಥಾಶ್ರಮಕ್ಕೆ ಹೋಗಿ ವೆಂಕಿನ ಕರ್ಕೊಂಬಂದು ನಮ್ಮ ಮನೇಲಿ ಸಾಕು. ನಮ್ಮ ಮನೆಗೆ ಅವನಿಗೆ ಕಾಲಿಟ್ಟ ಗಳಿಗೆನೋ ಏನೋ ಒಂದಾದ್ಮೇಲೆ ಒಂದು 5 ಜನ ಮಕ್ಕಳು ಹುಟ್ಟಿದ್ರು. ಹಾಗಾಗಿ ನಮ್ಮ ಬೆಂಕಿ ಒಂಥರ ನಮಗೆ ಅದೃಷ್ಟ ಇದ್ದಾಗೆ. ಅದು ನಿಜಾನೇ. ನಮ್ಮ ಬೆಂಕಿಗೆ ಮಾತು ಬರದೇ ಇರ್ಬೋದು, ಕಿವಿ ಕೇಳದೆ ಇರ್ಬೋದು, ಆದ್ರೆ ನಮ್ಮ ಮುಖ ನೋಡಿ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ತಾನೆ ಚೆನ್ನಪ್ಪ. ಅಂತ ಶಕ್ತಿ ನಾವು ಭಗವಂತ ಕೊಟ್ಟಿದ್ದೀವಿ. ಹಾಗೆ ನೋಡಿದ್ರೆ ನಮ್ಮ ಬೆಂಕಿನೇ ನಮ್ಮ ಮನೆಗೆ ದೊಡ್ಡ ಮಗ. ಅವನಿಗೆ ಮದುವೆ ಮಾಡಬೇಕು ಅಂತ ಒಂದ್ಸಲನಾರು ಹಾಳಾದ್ ನನ್ನ ಮನಸ್ಸಿಗೆ ಬರಬಾರ್ದ? ಬಹುಶಃ ನಾನು ಸಾಯೋ ತನಕ ಈ ಅಪರಾಧ ಮನೋಭಾವ ಹಂಗೆ ಉಳ್ಕೊಂಡ್ಬಿಡುತ್ತೆ ಅನ್ಸುತ್ತೆ ಚೆನ್ನಪ್ಪ. ಸಿನಣ್ಣ, ನೀವು ಮರ್ತೇನು? ಆ ದೇವ್ರು ಮರೀಲಿಲ್ಲ. ನಿಮ್ ಮನ್ಸಿನ ಮಾತು ಒಂದು ಅರ್ಥ ಆಗಿದೆ, ಅದಕ್ಕೆ ಅವನೇ ಮದ್ವೆ ಮಾಡಿ ಕಳಿಸ್ಬಿಟ್ಟಿದ್ದಾನೆ. ಈಗ ನೀವು ಅನ್ಕೊಂಡಾಗೆ ಎಲ್ಲ ಆಗಿದೆ ತಾನೆ, ಚಿಂತೆ ಯಾಕೆ ಮಾಡ್ತೀಯಾ? ಬಿಡು, ಮುಂದಿನ ವರ್ಷ ಇಷ್ಟೊತ್ತಿಗೆ ಮನೆ ತುಂಬಾ ಮೊಮ್ಮಕ್ಕಳಾಗಿರ್ತಾರೆ, ಅವ್ರನ್ನ ಕಟ್ಕೊಂಡು ಜಾಲಿಯಾಗಿ ಆಟ ಆಡ್ಕೊಂಡಿರ್ಬೋದು. ಏನಂತೀಯ? ನಿನ್ ಬಾಯಾರಿಕೆಯಿಂದ ಎಲ್ಲ ಹಂಗ್ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಆಗದೆ ಇರು. ನೀನ್ ಸ್ವೀಟ್ ಕೇಳಿದ್ಯಲ್ಲ, ತಮಾಷೆ ಕೇಳಿ. ತಗೋ. ಬೇಡ ಬೇಡ, ತಗೋಚನಪ್ಪ. ನೀನ್ ಇಷ್ಟೊಂದು ಹೇಳಿದ್ಮೇಲೆ ತಗೊಳ್ಳೇಬೇಕಲ್ವಾ? ಏನೋ ಮೆಂಕೆ, ನಾನು ಹೇಳೋದು ಸರಿನಾ? ಹಾಗಾದ್ರೂ ಸರಿ.
ಇದು ನನ್ನ ಕಡೆಯಿಂದ ಮದುವೆ ಕಾಣಿಕೆ ಅನ್ಕೋ. ಮದುವೆ ಅಂತೂ ತರಾತುರಿಲ್ ಆಗೋಯ್ತು, ಅದಕ್ಕೆ ಈಗ ಕೊಡ್ತಿದ್ದೀನಿ. ಬೇಕಾದ್ರೆ ಇದು ನೀನು ಕೊಡ್ತಿರೋ ಬೋನಸ್ ಅನ್ಕೋ. ಇದನ್ನ ಇಟ್ಕೊಂಡು ನೀನು ಚೆಲ್ವಿ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ನಿಮ್ ಜೀವನ ಚೆನ್ನಾಗಿರ್ಲಿ. ತಗೋ ವೆಂಕೆ. ದೇವರು ನೀವಿಬ್ಬರು ಸುಖವಾಗಿಟ್ಟಿರ್ಲಿ. ಇದು ಒಳ್ಳೆ ಗಂಡನ ಲಕ್ಷಣ. ಎಲ್ಲಾ ಗಂಡಸರು ದುಡ್ಡು ಸಿಕ್ಕಿದ ತಕ್ಷಣ ಬೇಡದೇ ಇರೋದಕ್ಕೆ ಖರ್ಚು ಮಾಡಿ ದುಡ್ಡನ್ನ ಹಾಳು ಮಾಡ್ತಾರೆ. ಆದ್ರೆ ನೀನು ದುಡ್ಡನ್ನ ನಿನ್ನ ಹೆಂಡತಿ ಕೈ ಕೊಟ್ಟೆ ನೋಡು, ಜೀವನದಲ್ಲಿ ಬೇಗ ಮುಂದೆ ಬರ್ತೀಯ.